Hello guys, welcome back to my YouTube channel. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆಯಿತು, 1 ವರ್ಷ ಆಯಿತು ಹೆಚ್ಚು ಕಮ್ಮಿ ಹೋಗಿ. ಇವಾಗ ರಾಯರು ನಮಗೆ ದಾರಿ ಕೊಟ್ಟವ್ರೆ, ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ಯಾವ ಪ್ಲೇಸ್ಗಳು ಸಿಗ್ತವೆ, ಯಾವ ಥರ ಹೋಟೆಲಲ್ಲಿ ನಿಲ್ಲಿಸ್ತೀವಿ, ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಆದರೂ ಮಾಡ್ಕೊಂಡು ಬನ್ನಿ ಇವಾಗ ಹೋಗೋಣ. ನೋಡಿ ಗೈಸ್, ಕರೆಕ್ಟಾಗಿ ಇವಾಗ ಟೈಮ್ ಬಂದು ಎಷ್ಟು 3 ಗಂಟೆ 17 ನಿಮಿಷ. ಊಟ ಮಾಡಿ ಸ್ವಲ್ಪ ಬಿಡೋಕ್ಕೆ ಲೇಟ್ ಆಯಿತು. ಕರೆಕ್ಟಾಗಿ 3 ಗಂಟೆ 17 ನಿಮಿಷಕ್ಕೆ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀವಿ. ಈ ರೂಮುಗಳು ಸಿಗ್ತಾವೋ ಇಲ್ಲ ಗೊತ್ತಿಲ್ಲ, ಫುಲ್ ರಶ್ ಐತೆ. ಯಾಕಂದರೆ ಆರಾಧನೆ ಟೈಮ್ ಸ್ಟಾರ್ಟ್ ಆಯ್ತಲ್ಲ, 28ಕ್ಕೆ ಆರಾಧನೆ ಐತೆ. ಅದರಿಂದೆಲ್ಲ ಇವಾಗಲೇ ಬುಕ್ಕಿಂಗ್ ಮಾಡಿರ್ತಾರೆ. 2 ದಿವಸ ಮುಂಚೆನೇ ಬಂದಿರ್ತಾರೆ ಎಲ್ಲರೂ. ಆದಷ್ಟು ನಾಳೆ ಬೆಳಗ್ಗೆ ನಿಮಗೆ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡ್ತೀನಿ ಕೈಯಲ್ಲಾದಷ್ಟು. ಇವಾಗ ರೂಮ್ ಒಂದು ವ್ಯವಸ್ಥೆ ಮಾಡಬೇಕು ಗೈಸ್. ರೂಮ್ ವ್ಯವಸ್ಥೆ ಮಾಡಿ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಗೈಸ್, ಮಂತ್ರಾಲಯ ಕರೆಕ್ಟಾಗಿ ಅಪ್ಪನ ಇವತ್ತು ದಾರಿ ಕೊಟ್ಟವನೇ. ಮಂತ್ರಾಲಯ ಎಂಟ್ರೆನ್ಸ್ ನೋಡಿ. ಇಷ್ಟು ದಿನಕ್ಕೆ ಅವಕಾಶ ಬಂದೈತೆ ನಮಗೆ. ಅಲ್ಲಿ ಆಫೀಸ್ ರೂಮ್ಗಳು ಸಿಗ್ತಾವ ಇಲ್ಲ ಅಂತ ನೋಡಬೇಕು. ನೋಡಿಲ್ಲ ಅಂದರೆ ಪ್ರೈವೇಟಲ್ಲಿ ತೊಗೋಬೇಕು. ಪ್ರೈವೇಟಲ್ಲಿ ಬಂದುಬಿಟ್ಟು 3,000 3,500 ಹೇಳ್ತವ್ರೆ. ಸಿಕ್ಕಾಪಟ್ಟೆ ರೇಟ್ ಇದೆ, ಯಾಕಂದರೆ ಆರಾಧನೆ ಇದೆಯಲ್ಲ ಅದಕ್ಕೆ. ಇಲ್ಲ, ಒಳಗಡೆ ನೋಡ್ತೀನಿ. ಒಳಗಡೆ ಆಫೀಸ್ದು ಏನೇನು ಇದೆಯನ್ನು ನೋಡ್ತೀನಿ. ಆಫೀಸ್ಗಳು ಇರ್ತಾವಲ್ಲ, ಇದು ಮಠದ್ದು ಇದೆಯಲ್ಲ, ಮಠದ್ದು ಅದಕ್ಕೆಲ್ಲ ನೋಡ್ತೀನಿ. ನೋಡಿ ಗೈಸ್, ಆಂಧ್ರ ಮಂತ್ರಾಲಯಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮನ್ನ ಪುನೀತ್ ಅವರ ಅಭಿಮಾನಿ ಒಬ್ಬರು ಇದ್ದಾರೆ. ಬೆಂಗಳೂರಲ್ಲಿ ತುಂಬ ವರ್ಷ ಕೆಲಸ ಮಾಡಿದ್ರಂತೆ. ಆದರೆ ಅಣ್ಣನ ಏನೇನು ಕೆಲಸ ಮಾಡೋವನ್ನ ಎತ್ತ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅವರು ತುಂಬ ಖುಷಿಯಾಗಿ ಹೇಳ್ತಾ ಇದ್ದಾರೆ. ಅವ್ರೊಂದು 4 ಮಾತು ಮಾತಾಡಿಸ್ತೀನಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಈ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಗೈಸ್. ಖಾದರ್ ಭಾಷೆ ಅಂತ ಸರ್. ಖಾದರ್ ಭಾಷೆ. ಹಾಂ ಸರ್. ಎಲ್ಲಿದ್ರು ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಶಿವಾಜಿನಗರ ಇದ್ದೆ, BTM, ಜಯದೇವ ಹಾಸ್ಪಿಟಲಲ್ಲಿ, ಮತ್ತು ಬಿಳೆಕಲ್ಲಿ, ಮತ್ತು ಬನ್ನರಕಟ್ಟ ಅಲ್ಲಿ ಕೆಲಸ ಮಾಡಿದ್ವಿ. ಅಲ್ಲೆಲ್ಲಿ ಕೆಲಸ ಮಾಡಿ ಸರ್ 15 ವರ್ಷ ಅಲ್ಲೇ ಇದ್ದೀವಿ ನಾವು. ಅಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ಏನಿದೆ ಸರ್? ಅಲ್ಲಿ ನಾವು ಬೆಲ್ದರ್ ಕೆಲಸ ಮಾಡ್ತಿದ್ವಿ, ತುಂಬ ಕಷ್ಟ ಇತ್ತು. ಅದಕ್ಕೆ ಇವಾಗ ಮಂತ್ರಾಲಯದಲ್ಲಿ ಬಂದು ರಾಯರ ದರ್ಶನದಿಂದ ಆರಾಮಾಗಿದ್ದೀವಿ ಸರ್. ಹೌದು ಸರ್. ಓಕೆ, ಪುನೀತ್ ಅಣ್ಣನ ಬಗ್ಗೆ ನಿಮಗೆ ಎಷ್ಟು ಸರ್? ನಮ್ಮ ಫುಲ್ ಅಭಿಮಾನ ಸರ್ ಪುನೀತ್ ಸರ್ ಅಂದರೆ ತುಂಬ ಇದೆ ಸರ್. ಅದೇ ನನ್ನ ಮೊಬೈಲಲ್ಲಿ ಫೋಟೋ ನೋಡಿದ ತಕ್ಷಣ ತುಂಬ ಖುಷಿ. ತುಂಬ ಖುಷಿ ಆಯ್ತು ಸರ್ ನಮಗೆ. ಆಂಧ್ರದಲ್ಲಿ ಇದ್ದುಕೊಂಡು ನಮ್ಮ ಪುನೀತ್ ನನಗೆ ನೀವು ಇಷ್ಟೊಂದು ಪ್ರೀತಿ ಅಭಿಮಾನ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಕಡೆಯಿಂದ ಕೂಡ ನಿಮಗೆ ಧನ್ಯವಾದ. ಹಾಂ ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನಿಮ್ಮನ್ನು ಮಾತಾಡ್ಸಿದ್ದಕ್ಕೆ. ಹಾಂ ಗೈಸ್ ನೋಡಿ, ಇವ್ರ ಹೆಸರು ಭಾಷಾ ಅಂತ ಹೇಳ್ಬಿಟ್ಟು ಮಂತ್ರಾಲಯದಲ್ಲಿ ಲಾಡ್ಜಲ್ಲಿ ಕೆಲಸ ಮಾಡ್ತಾರೆ. ಬಟ್ ಆದ್ರೂ ಕರ್ನಾಟಕದಲ್ಲಿ ಪುನೀತ್ ನನ್ನ ಬಗ್ಗೆ ಇಷ್ಟೊಂದು ಖುಷಿಯಾಗಿ ಹೇಳೋರು ಅಂತಂದರೆ ನನಗೂ ತುಂಬ ಖುಷಿ ಆಗ್ತಾಯಿದೆ. ನಿಮ್ಗೆ ಏನು ಅನಿಸಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಕೂಡ ತಿಳಿಸ್ಕೊಡಿ ಗೈಸ್. ಥ್ಯಾಂಕ್ ಯು. ನೋಡಿ ಗೈಸ್, ಇವಾಗ 4 ಗಂಟೆ ಕರೆಕ್ಟಾಗಿ ಟೈಮು. ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಮಕ್ಕಳೇನೋ ಏರ್ಪಿನ್ ಈ ಥರ ತೊಗೊಬಂದಿದ್ದೀವಿ. ಅಲ್ಲಿ ಹೋಗಿದ್ದಾರೆ ಏರ್ಪಿನ್ ತೊಗೊಳಕ್ಕೆ. ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ. ಇವತ್ತಂತೂ ತುಂಬ ರಶ್ ಐತೆ, ಯಾಕಂದರೆ ಭಾನುವಾರ ಅಲ್ವಾ, ಪ್ರತಿಯೊಬ್ಬರು ಬಂದಿರ್ತಾರೆ. ರಶ್ ಐತೆ. ದರ್ಶನಕ್ಕೆ ಹೋಗೋವಾಗ ಆದಷ್ಟು ಟ್ರೈ ಮಾಡ್ತೀನಿ, ಆದಷ್ಟು ತೋರಿಸ್ಕೊಡ್ತೀನಿ. ಏನು ತೊಗೊತಾ ಇದ್ದೀರಾ? ಬಳೆ ತೊಗೊತಾ ಇದ್ದೀರಾ? ನೋಡಿ ಗೈಸ್, ದೇವಸ್ಥಾನ ಪಕ್ಕದಲ್ಲೇ ಈ ಅಂಗಡಿ ಇರೋದು. ಎಂಥ ಐಟಮ್ ಬೇಕಾದರೂ ಸಿಗುತ್ತೆ.
ಎಲ್ಲ ರೀಸನಬಲ್ ರೇಟ್ಗೂ ಕೊಡ್ತಾರೆ. ಓಕೆ, ನೋಡಿ ಬ್ಯಾಂಗಲ್ಸಿಂದ ಹಿಡಿದು ಕ್ಲಿಬ್ಬಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಗೈಸಲ್ಲಿ. ನೋಡಿ ಮಕ್ಕಳಿಗೆ ಬಲೆ ತಗೊಂಡು ಇವಾಗ ದೇವಸ್ಥಾನಕ್ಕೆ ದರ್ಶನಕ್ಕಂತ ಹೋಗ್ತಾ ಇದ್ದೀವಿ. ಇವಾಗ ರಾಘವೇಂದ್ರ ಸ್ವಾಮಿ ಟೆಂಪಲ್ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. 1 ವರ್ಷ ಆಯಿತು ಕರೆಕ್ಟಾಗಿ ಇಲ್ಲಿಗೆ ಬಂದು ನಾವು. ಇವತ್ತು ಅಪ್ಪನ ನನಗೆ ಇವತ್ತು ದಾರಿ ಕೊಟ್ಟವನೆ. ಬೆಳಗ್ಗಂತೂ ಸಿಕ್ಕಾಪಟ್ಟೆ ರಶ್ ಇತ್ತು, ಇವಾಗ ಸ್ವಲ್ಪ ರಶ್ ಕಡಿಮೆ ಆಗಿದೆ ಆಯಿತಾ. ಬನ್ನಿ ಗೈಸ್, ಅವರು ಬಟ್ಟಿಕ್ತಾರೆ, ರಾಘವೇಂದ್ರಪ್ಪಂದು ಗಂಧದ ಬಟ್ಟಿಕ್ತಾರೆ ನಮಗೆ, ಅದು ಎತ್ತಿಸ್ಕೊಳ್ಳೋಣ. ಅಜ್ಜಿ ನನಗೆ ಹಾಕಿ. ಓಕೆ ಜೇ, ಏನು ನಿಮ್ಮ ಹೆಸರು? ರಾಮಲಮ್ಮ. ನೋಡಿ ಸ್ವಲ್ಪ ಪಾಪ ಈ ಥರ ಬಟ್ಟಿಕ್ಬಿಟ್ಟು ಒಬ್ಬೊಬ್ರ ಹತ್ರ ಒಂದು 10 ರೂಪಾಯಿ 20 ರೂಪಾಯಿ ಈ ಥರ ತೊಗೊತಾರೆ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ನೋಡಿ ಗೈಸ್, ಇವಾಗ ದರ್ಶನಕ್ಕೆ ಒಳಗಡೆ ಹೋಗ್ತೀವಿ. ಆದಷ್ಟು ನಾನು ಅಪ್ಪನ ದರ್ಶನ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಮೊಬೈಲ್ ಅಲೋ ಇಲ್ಲ ಒಳಗಡೆಗೆ, ಆದರೂ ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತೀನಿ ದರ್ಶನ ಕೊಡೋಕ್ಕೆ. ಆಗಿಲ್ಲ ಅಂದರೆ ಹೊರಗಡೆಯಿಂದ ನಿಮಗೆ ಲೈವ್ ವಿಡಿಯೋನ ಹಾಕ್ತೀನಿ, ಅದನ್ನು ನೋಡಿ ನೀವು ದರ್ಶನ ಮಾಡ್ಕೋಬೋದು. ರಾಘವೇಂದ್ರಪ್ಪ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವಾಗ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ ನೋಡಿ ಗೈಸ್. ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ. ಹೋಗಿ ಮಂಚಲಮ್ಮನ ದರ್ಶನ ಮಾಡ್ಕೋಬೇಕು. ಒಳಗಡೆಯಿಂದನೇ ಹೋಗೋದು ನಡೀರಿ, ಆಚೆಯಿಂದ ಬೇಡ, ಅಲ್ಲೇ ಹೋಗೋದ. ಅಪ್ಪ ಅವ್ರದ್ದ ಬಿಡಿ, ಅದೇನು ಒಳ್ಳೆಯದ ನೋಡಿ. ಅದು ಮಂಚಲಮ್ಮನ ದೇವಸ್ಥಾನ. ನಾವು ಒಳಗಡೆಯಿಂದನೇ ದರ್ಶನ ಮಾಡ್ಕೊಳ್ಬೋದಲ್ಲ, ಇಲ್ಲೇ ಮಾಡೋಣ. ಹಾಂ, ಇಲ್ಲಿದೆ. ಫಸ್ಟು ಮಂಚಲಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನಕ್ಕೆ ಹೋಗ್ಬೇಕು ಗೈಸ್. ಇಲ್ಲಿ ತೋರಿಸ್ಕೊಡೋಕ್ಕಾಗಲ್ಲ, ಆದರೂ ಸ್ವಲ್ಪ ಜೂಮ್ ಮಾಡಿ ತೆಗಿತೀನಿ ನೋಡಿ ಗೈಸ್. ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ರಥೋತ್ಸವ ನೋಡೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀನಿ. ಯಾರಾ ನನಗೋಸ್ಕರ ಇಲ್ಲೇ ಕೂತ್ಕೊಂಡಿದ್ದಾರೆ ನೋಡಿ ಗೈಸ್, ನಮ್ಮ ಮಿಸ್ಸಸ್ ಅವರೆಲ್ಲ. ರಥೋತ್ಸವ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಯಿದ್ದೀನಿ. ನಮಗೆ ಹತ್ರ ಈ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿಕೊಡ್ತೀನಿ ನೋಡಿ ಗೈಸ್. ಎಲ್ಲ ರಥೋತ್ಸವ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ, ಬನ್ನಿ ನೋಡಿ ಗೈಸ್. ಲೈಟಲ್ಲಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂದರೆ ಮಂತ್ರಾಲಯ ಮಹಿಮೆ.